ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ ಬೋರ್ಡ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇನ್ ಅಪ್ಡೇಟ್ ಅಂತಂದ್ರೆ ಟ್ವಿಟರ್ ಅಪ್ಡೇಟ್. ಏನಪ್ಪಾ ಟ್ವಿಟರ್ ಅಪ್ಡೇಟ್ ಅಂತಂದ್ರೆ, ಇವಾಗ ಟ್ವಿಟರ್ ಅವರು ಒಂದು ಹೊಸ ಫೀಚರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಆ ಫೀಚರ್ ಏನು ಅಂತಂದ್ರೆ ಕೋಟ್ವಿಟ್ ಅಂತ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕೋಟ್ವಿಟ್ ಅಂದ್ರೆ ಏನು, ಅದನ್ನ ಹೇಗೆ ಯೂಸ್ ಮಾಡೋದು ಅಂತಾನು ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಕನ್ನಡ ಗಿಸ್ ಬೋರ್ಡ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇವಾಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪಾ ಕೋಟ್ವಿಟ್ ಅಂತಂದ್ರೆ ನೀವು ಇವಾಗ ಪ್ರೀವಿಯಸ್ ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ನೀವೇನಾದ್ರೂ ನಿಮ್ಮ ಪ್ರೊಫೈಲ್ ಅಲ್ಲಿ ಯಾರಿಗಾದ್ರೂ ಟ್ಯಾಗ್ ಮಾಡಬೇಕು, ಏನಾದ್ರೂ ಒಂದು ವರ್ಡಿಂಗ್ಸ್ ಆಗಿರ್ಬೋದು ಅಥವಾ ಒಂದು ಇಮೇಜ್ ಆಗಿರ್ಬೋದು, ಅದನ್ನ ಹಾಕಿ ನೀವು ಟ್ಯಾಗ್ ಮಾಡ್ಬೋದು ಅಲ್ವಾ. ಅದೇ ರೀತಿಯಾಗಿ ಇನ್ ಮುಂದೆ ನೀವು ಟ್ವಿಟರ್ ಅಲ್ಲೂ ಕೂಡ ನೀವು ವರ್ಡಿಂಗ್ಸ್ ಅಥವಾ ಇಮೇಜ್ ಪೋಸ್ಟ್ ಎಲ್ಲ ಮಾಡಿ ನೀವು ಅವ್ರನ್ನ ಟ್ಯಾಗ್ ಮಾಡ್ಬೋದು. ಟ್ಯಾಗ್ ಮಾಡಿದಾಗ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ, ಮೀನ್ಸ್ ಒಂದು ನೋಟಿಫಿಕೇಶನ್ ಟೈಪ್. ಅಲ್ಲಿ ಅವರು ಎಕ್ಸೆಪ್ಟ್ ಮಾಡಿಕೊಂಡು ಅವರು ಆ ಸೇಮ್ ಪೋಸ್ಟ್ ನ ಅವ್ರ ಪ್ರೊಫೈಲ್ ಅಲ್ಲಿ ಅವರು ವಿಸಿಬಲ್ ಮಾಡ್ಕೊಬಹುದು. ಇದೇ ಕೋಟ್ವಿಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಫೀಚರ್ ನಾವು ಇವಾಗ ಯೂಸ್ ಮಾಡಬಹುದಾ ಅಂತ ನೀವು ಕೇಳ್ಬೋದು. ಇವಾಗ ನೀವು ಈ ಫೀಚರ್ ನ ಯೂಸ್ ಮಾಡಕ್ಕಾಗಲ್ಲ. ಅಟ್ ಪ್ರೆಸೆಂಟ್ ಕೊರಿಯಾ, US ಮತ್ತೆ ಕೆನಡಾದಲ್ಲಿ ಮಾತ್ರ ಈ ಫೀಚರ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ. ಆಗ್ಲೇ ಸಮ್ ಬ್ಲಾಗರ್ಸ್ ಎಲ್ಲ ಈ ಫೀಚರ್ ನ ಯೂಸ್ ಮಾಡ್ತಾರೆ. ಅಂಡ್ ದೆನ್ ಅತಿ ಶೀಘ್ರದಲ್ಲೇ ಇಂಡಿಯಾಕ್ಕೂ ಬರ್ಬೋದು ಈ ಅಪ್ಡೇಟ್ ಅಂತಾನೆ ಹೇಳ್ತೀನಿ. ಅಂಡ್ ದೆನ್ ನೀವು ಕೂಡ ಇನ್ ಮುಂದೆ ಟ್ವಿಟರ್ ಅಲ್ಲಿ ಯಾರಿಗಾದ್ರೂ ಟ್ಯಾಗ್ ಮಾಡಬೇಕು ಅಂತಂದ್ರೆ ನೀವು ಜಸ್ಟ್ ಅವ್ರಿಗೆ ಟ್ಯಾಗ್ ಮಾಡಿದಾಗ ಅವ್ರಿಗೂ ಕೂಡ ಒಂದು ನೋಟಿಫಿಕೇಶನ್ ಹೋಗುತ್ತೆ. ನೋಟಿಫಿಕೇಶನ್ ಆದ್ಮೇಲೆ ಅವ್ರು ಏನಾದ್ರು ಎಕ್ಸೆಪ್ಟ್ ಮಾಡ್ತು ಅಂತಂದ್ರೆ ಅವರು ಕೂಡ ಸೇಮ್ ನೀವೇನ್ ಪೋಸ್ಟ್ ಮಾಡಿರ್ತಾರಲ್ಲ ಟ್ವಿಟರ್ ಅಲ್ಲಿ, ಆ ಟ್ವೀಟ್ ನ ಸೇಮ್ ಅವ್ರ ಪ್ರೊಫೈಲ್ ಅಲ್ಲೂ ಕೂಡ ಅವರು ಪೋಸ್ಟ್ ಮಾಡ್ಕೊಬಹುದು ಅಂತಾನೆ ಹೇಳ್ತೀನಿ. ಈ ರೀತಿಯಾಗಿ ಕೋಟ್ವಿಟ್ ವರ್ಕ್ ಆಗುತ್ತೆ. ನೋಡಿದ್ರೆ ವೀಕ್ಷಕರೇ, ಇಷ್ಟೊತ್ತರೆಗೂ ನಾನು ನಿಮ್ಗೆ ಕೋಟ್ವಿಟ್ ಅಂದ್ರೆ ಏನು, ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ ಬೋರ್ಡ್ ಪೇಜ್ ಭೇಟಿ ನೀಡಿ. ಧನ್ಯವಾದಗಳು.